Hallelujah. Hallelujah. Praise the Lord. ಕರ್ತನ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. Another blessed day in the presence of God. ದೇವರ ಸನ್ನಿಧಿಯಲ್ಲಿ ಇನ್ನೊಂದು ಆಶೀರ್ವದಿಸಲ್ಪಟ್ಟಂತ ದಿನದಲ್ಲಿ ನಾವಿದ್ದೇವೆ. We have started to meditate on the seven spirits of God. ನಾವು 7 ಆತ್ಮಗಳ ದೇವರ ಆತ್ಮಗಳ ವಿಚಾರವಾಗಿ ನಾವು ಧ್ಯಾನ ಮಾಡ್ತಾ ಇದ್ದೇವೆ. To know that we have only one spirit, that is Holy Spirit. ನಾವು ಒಂದನ್ನು ಅರ್ಥ ಮಾಡಿಕೊಂಡಿರಬೇಕು, ಒಬ್ಬನೇ ಒಬ್ಬ ಆತ್ಮನಿದ್ದಾನೆ, ಆತನ ಪರಿಶುದ್ಧ ಆತ್ಮನಾಗಿದ್ದಾನೆ. The seven spirits of God are the seven attributes, the seven ministries of the Holy Spirit. ಈ 7 ಆತ್ಮಗಳು ಎಂದು ಹೇಳುವಾಗ ಇದು ಒಂದು ಆತ್ಮನ 7 ಸ್ವಭಾವಗಳನ್ನ, ಅದೇ ರೀತಿಯಲ್ಲಿ ಅಥವಾ ಒಂದು ಆತ್ಮನ 7 ಸೇವೆಗಳನ್ನ ನಾವಿಲ್ಲಿ ಗಮನಿಸಬಹುದು. Amen. Hallelujah. The next spirit of God is ಮುಂದಿನ ನಾವು ಆ ದೇವರ ಆತ್ಮನ ವಿಚಾರ ಧ್ಯಾನ ಮಾಡುವಂತ ಆತ್ಮ ಯಾವುದೆಂದು ನೋಡುವಾಗ the spirit of knowledge. ತಿಳುವಳಿಕೆಯ ಆತ್ಮ ಎಂದು ನಾವು ನೋಡ್ತಾ ಇದ್ದೇವೆ. Now for over the years, ಅನೇಕ ವರ್ಷಗಳಿಂದ so I have seen a difference between a victorious Christian and who is not a victorious Christian. ಜಯದ ಜೀವಿತವನ್ನ ನಡೆಸುವಂತ ಕ್ರೈಸ್ತರ ವಿಚಾರವಾಗಿ ಮತ್ತು ಜಯದ ಜೀವಿತವಿಲ್ಲದ ಕ್ರೈಸ್ತರ ವಿಚಾರವಾಗಿ ಒಂದು ವ್ಯತ್ಯಾಸವನ್ನು ನಾನು ಕಂಡುಕೊಂಡಿದ್ದೇನೆ. What is the difference? ಇಲ್ಲಿ ವ್ಯತ್ಯಾಸ ಏನೆಂದು ನೋಡುವಾಗ It is the knowledge they possess. ಅವರು ಯಾವ ಒಂದು ತಿಳುವಳಿಕೆಯನ್ನು ಹೊಂದಿದ್ದಾರೆ ಅದರ ಮುಖಾಂತರ ಅದನ್ನ ವ್ಯತ್ಯಾಸವನ್ನು ಕಂಡುಕೊಳ್ಳಬಹುದು. The victorious Christian, he has a right knowledge of God. ಯಾರು ಜಯದ ಜೀವಿತವನ್ನು ನಡೆಸುವ ಕ್ರೈಸ್ತಿಯನಿದ್ದಾನೋ ಅವನ ಒಂದು ತಿಳುವಳಿಕೆಯಿಂದ ನಾವು ಕಂಡುಕೊಳ್ಳಬಹುದು. No, he has the right knowledge. ಆತನಿಗೆ ಸರಿಯಾದ ಒಂದು ತಿಳುವಳಿಕೆ ದೇವರ ವಿಚಾರವಾಗಿ ಇರುತ್ತದೆ. If a Christian is not leading a victorious life, ಒಬ್ಬ ಕ್ರೈಸ್ತನು ಜಯದ ಜೀವಿತವನ್ನ ನಡೆಸುತ್ತಿಲ್ಲ ಎನ್ನುವುದಾದರೆ the reason is it is because he doesn't have the right knowledge of God. ಇದಕ್ಕೆ ಕಾರಣ ಏನು? ದೇವರ ವಿಚಾರವಾಗಿ ಸರಿಯಾದ ತಿಳುವಳಿಕೆ ಇಲ್ಲದಿರುವುದೇ ಕಾರಣ. No, the Bible says it. ಸತ್ಯವೇದ ಅದನ್ನು ಹೇಳ್ತಾ ಇದೆ. See what Bible says in Hosea chapter 4 verse number 6. ಹೋಶೇಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ ಏನನ್ನ ಹೇಳ್ತಾ ಇದೆ? Open your Bibles to Hosea chapter 4 verse number 6. ಹೋಶೇಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನ. The Bible, the word says, ದೇವರ ವಾಕ್ಯ ಈ ರೀತಿಯಲ್ಲಿ ಹೇಳ್ತಾ ಇದೆ. my people, it is talking about godly people. ಅಲ್ಲಿ ದೇವ ಜನದ ವಿಚಾರವಾಗಿ ಆ ವಾಕ್ಯದಲ್ಲಿ God ಮಾತನಾಡಲ್ಪಟ್ಟಿದೆ. says, my people are destroyed for the lack of knowledge. ನನ್ನ ಜನರು ತಿಳುವಳಿಕೆಯ ಕೊರತೆಯಿಂದ ನಾಶವಾಗಿದ್ದಾರೆ. See, why many Christians' lives are destroyed due to marriages? ಅನೇಕ ಮದುವೆಗಳ ವಿಚಾರವಾಗಿ ಕ್ರೈಸ್ತರ ಜೀವನ ಯಾಕೆ ಹಾಳಾಗಿದೆ? Because they don't have the knowledge of God. ಯಾಕಂದ್ರೆ ಅವರಿಗೆ ದೇವರ ತಿಳುವಳಿಕೆ ಇಲ್ಲ ಎಂದು ನಾವು ನೋಡ್ತಾ They ಇದ್ದೇವೆ. don't have a right knowledge of God. ಅವರಿಗೆ ನಿಜವಾದ ದೇವರ ಒಂದು ತಿಳುವಳಿಕೆ ಇಲ್ಲ ಎಂದು ನಾವು ನೋಡ್ತಾ They ಇದ್ದೇವೆ. don't know how to choose a sons and daughters for their life. ಅವರ ಒಂದು ಜೀವಿತಕ್ಕೆ ಸಂಗಾತಿಯಾಗಿ ಗಂಡನ್ನಾಗಿರ್ಬೋದು ಹೆಣ್ಣನ್ನಾಗಿರ್ಬೋದು ಅವರ ಆಯ್ಕೆ ಮಾಡಿ ಅವರಿಗೆ ಗೊತ್ತಿಲ್ಲ. Because they don't have the spirit of knowledge. ಯಾಕೆ ಎಂದು ನೋಡುವಾಗ ಅವರಿಗೆ ತಿಳುವಳಿಕೆ ಆತ್ಮ ಅವರಲ್ಲಿ ಇಲ್ಲ ಎಂದು ನಾವು ನೋಡ್ತಾ ಇದ್ದೇವೆ. God's people are destroyed because they don't have the spirit of knowledge. ದೇವ ಜನರು ನಾಶವಾಗಲ್ಪಟ್ಟಿದ್ದಾರೆ ಯಾಕೆ ಎಂದು ನೋಡುವಾಗ ಅವರಿಗೆ ತಿಳುವಳಿಕೆ ಆತ್ಮ ಇಲ್ಲದೆ ಇರುವುದರಿಂದ. See, our current limitations, ನಮ್ಮ ಈಗಿನ ಇತಿಮಿತಿಗಳು it is directly related to our level of knowledge or the lack of knowledge. ನೇರವಾಗಿ ಯಾವುದರ ಮೇಲೆ ಅವಲಂಬಿತವಾಗಿದೆ ಎಂದು ನೋಡುವಾಗ ನಮಗಿರುವಂತಹ ತಿಳುವಳಿಕೆ ಮತ್ತು ತಿಳುವಳಿಕೆ ಇಲ್ಲದಿರುವಂತಹ ಅಥವಾ ತಿಳುವಳಿಕೆಯಲ್ಲಿ ಕಡಿಮೆ ಆಗಿರುವ ನಿಮಿತ್ತವಾಗಿ ಅದರ ಮುಖಾಂತರವಾಗಿ ಅದನ್ನು ತುಲನೆ ಮಾಡಬಹುದು. Our accomplishments are directly related to the level of knowledge or the lack of knowledge. ನಾವು ಕೆಲಸ ಮಾಡಿ ಮುಗಿಸುವುದರ ವಿಚಾರವಾಗಿಯೂ ನೋಡುವಾಗ ನಮ್ಮಲ್ಲಿರುವಂತಹ ತಿಳುವಳಿಕೆ ಮತ್ತು ತಿಳುವಳಿಕೆಯ ಕೊರತೆಯ ವಿಚಾರದಿಂದ ನಾವು ಅದನ್ನ ತುಲನೆ ಮಾಡಬಹುದು. Praise the Lord. Hallelujah. So today if you have seen only failures, ಇವತ್ತಿನ ದಿವಸ ಸೋಲುಗಳನ್ನೇ ನೋಡುತ್ತಿರುವುದಾದರೆ that is because of the lack of knowledge. ಅದರ ಅದು ಯಾವುದರಿಂದ ಆಗ್ತಾ ಇದೆ ನೋಡುವಾಗ ನಿಮಗೆ ಜ್ಞಾನವು ಕೊರತೆ ತಿಳುವಳಿಕೆಯು ಕೊರತೆ If you ಆಗಿರೋದ್ರಿಂದ are having a success in your life, ಒಂದು ವೇಳೆ ನಿಮ್ಮ ಜೀವಿತದಲ್ಲಿ ಒಂದು ಯಶಸ್ಸು ಬಂದಿದೆ ಅನ್ನೋದಾದ್ರೆ ಯಶಸ್ಸಿನ ಜೀವಿತ so ನಡೆಸುವುದಾದರೆ whenever you are praying, you are getting the right answer from God. ನೀವು ಪ್ರಾರ್ಥನೆ ಮಾಡುವಾಗ ಅದಕ್ಕೆ ಸರಿಯಾದ ಸದುತ್ತರವನ್ನು ನೀವು ಹೊಂದುತ್ತಿರುವುದಾದರೆ You know how to pray. ಅದರ ಅರ್ಥ ಇರುತ್ತದೆ ನಿಮಗೆ ಪ್ರಾರ್ಥನೆ ಮಾಡುವುದಕ್ಕೆ ಗೊತ್ತು ಎಂದು ಅರ್ಥ. That is called as the spirit of knowledge. ಅದನ್ನೇ ನಾವು ನೋಡ್ತಾ ಇದ್ದೇವೆ, ಆ ಒಂದು ತಿಳುವಳಿಕೆ ಆತ್ಮ ಎಂದು ನಾವು ನೋಡ್ತಾ See, ಇದ್ದೇವೆ. when you know how to speak, ನಿಮಗೆ ಮಾತನಾಡುಗೆ ಹೇಗೆ ಎಂದು ಗೊತ್ತಿರುವುದಾದರೆ that is called as the spirit of knowledge. ಅದನ್ನೇ ತಿಳುವಳಿಕೆ ಆತ್ಮ ಎಂದು ನಾವು ನೋಡುತ್ತೇವೆ. Praise the Lord. Hallelujah. So you need to pray for the spirit of knowledge.
ನೀನು ತಿಳುವಳಿಕೆ ಆತ್ಮವನ್ನು ಹೊಂದಿಕೊಳ್ಳುವುದಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ ಮಾಡಬೇಕಾಗಿದೆ. If you have a right kind of knowledge, ಸರಿ, ನೀವು ತಿಳುವಳಿಕೆ ವಿಚಾರವಾಗಿ ನೀವು ಒಳ್ಳೆ ತಿಳುವಳಿಕೆಯನ್ನ ಸರಿಯಾದ ರೀತಿಯಲ್ಲಿ ಹೊಂದಿಕೊಳ್ಳುವುದಾದರೆ then you can be bigger, larger and better than your past days. ನಿಮ್ಮ ಕಳೆದ ದಿನಗಳಿಗಿಂತ ನೀವು ದೊಡ್ಡವರಾಗಿಯೂ ಉತ್ತಮರಾಗಿಯೂ ಚೆನ್ನಾಗಿ ಜೀವಿಸುವವರಾಗಿರುತ್ತೀರಿ. You need to have a right kind of knowledge. ನಿಮಗೆ ಸತ್ಯವಾದ ನಿಜವಾದ ತಿಳುವಳಿಕೆ ಅಗತ್ಯ ನಿಮಗಿದೆ. Divine knowledge, it comes from the Spirit of God. ದೈವಿಕವಾದ ಈ ತಿಳುವಳಿಕೆ ಏನಿದೆ ಅದು ದೇವರಿಂದಲೇ ನಮಗೆ ಸಿಗುವಂತದ್ದಾಗಿದೆ. It is called as a revelational knowledge. ಅದನ್ನೇ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಅನ್ನೋದನ್ನ ಹೇಳುತ್ತಾರೆ. See, revelation of knowledge is different ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಬೇರೆ, and basic knowledge of God is different. ಸಾಮಾನ್ಯ ದೇವರ ಬಗ್ಗೆ ಸಾಮಾನ್ಯ ತಿಳುವಳಿಕೆಯನ್ನು ಬೇರೆ ಆಗಿದೆ. See, revelational knowledge is always much greater and much better than the basic knowledge of God. ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಅದು ಎಷ್ಟೋ ಶ್ರೇಷ್ಠವಾದದ್ದು. ಯಾವುದರಿಂದ ನೋಡುವಾಗ ಸಾಮಾನ್ಯವಾದ ದೇವರ ತಿಳುವಳಿಕೆಯಿಂದ ಎಷ್ಟೋ ಶ್ರೇಷ್ಠವಾದದ್ದು. See, many believers and pastors, they have the basic knowledge of God. ಅನೇಕ ಸೇವಕರಿಗೆ ಮತ್ತು ಅನೇಕ ವಿಶ್ವಾಸಿಗಳಿಗೆ ದೇವರ ಬಗ್ಗೆ ಒಂದು ಸಾಮಾನ್ಯವಾದ ತಿಳುವಳಿಕೆ ಇದೆ. But those ministers of God, but those Christians who have the revelational knowledge, ಆದರೆ ಯಾರಿಗೆ ಪ್ರಕಟಣೆ ಉಳ್ಳಂತ ತಿಳುವಳಿಕೆ, ಯಾರಿಗೆ ಯಾವ ಸೇವಕರಿಗೆ ಯಾವ ವಿಶ್ವಾಸಿಗೆ ಇದೆಯೋ you know, that ministries will see a greater heights in their life. ಅವರ ಜೀವಿತದಲ್ಲಿ ಅವರ ಸೇವೆಯಲ್ಲಿ ದೊಡ್ಡ ಶ್ರೇಷ್ಠವಾದ ಯಶಸ್ಸನ್ನು ಅವರು ಕಾಣುತ್ತಿರುತ್ತಾರೆ. Hallelujah. Now you have to check about yourself. ಈಗ ನಿಮ್ಮ ಬಗ್ಗೆ ನೀವೇ ಪರೀಕ್ಷೆ Do you ಮಾಡಿಕೊಳ್ಳಬೇಕಾಗಿದೆ. have the basic knowledge of God? ದೇವರ ಬಗ್ಗೆ ಒಂದು ಸಾಮಾನ್ಯ ಜ್ಞಾನ ನಿಮಗಿದೆಯಾ, Do you have the revelational knowledge of God? ಅಥವಾ ದೇವರ ಬಗ್ಗೆ ನಿಮಗೆ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಇದೆಯಾ ಅನ್ನೋದನ್ನು ಇವತ್ತು ದಿವಸ ಪರೀಕ್ಷಿಸಬೇಕಾಗಿದೆ. Whenever you read a scripture in the Bible, ಸತ್ಯವೇದದಲ್ಲಿ ಯಾವುದೇ ವಾಕ್ಯವನ್ನು ನೀವು ತೆಗೆದುಕೊಂಡಿರಿ ಓದುವಂತ see, it ಸಂದರ್ಭದಲ್ಲಿ gives 7 dimensional words of God, the knowledge. 7 ರೀತಿಯಲ್ಲಿ 7 ದಿಕ್ಕಿನಲ್ಲಿ ನಮಗದು ಆ ವಾಕ್ಯದ ಅರ್ಥವನ್ನು ತಿಳಿಸುತ್ತದೆ. I'm not saying there are only seven meanings of that word. ನಾನು ಈ ರೀತಿಯಲ್ಲಿ ಹೇಳ್ತಾ ಇಲ್ಲ ಆ ಒಂದು ವಾಕ್ಯಕ್ಕೆ 7 ಅರ್ಥಗಳು ಮಾತ್ರವೇ ಇದಾವೆ ಎನ್ನುವುದನ್ನು ಹೇಳ್ತಾ ಇಲ್ಲ. Millions of understanding, millions of meanings. ಆ ಒಂದು ವಾಕ್ಯಕ್ಕೆ ಸಾವಿರಾರು ಕೋಟ್ಯಾನ ಗಟ್ಟಲೆ ಅರ್ಥಗಳು ಇರುವಂತ ಸಾಧ್ಯತೆ ಇದೆ. Whenever you read the scripture, ನೀವು ದೇವರ ವಾಕ್ಯವನ್ನು ಓದುವಾಗ you are able to bring out the revelational knowledge. ನೀವು ಪ್ರಕಟಣೆ ಉಳ್ಳಂತ ತಿಳುವಳಿಕೆಯನ್ನ ಹೊರಗಡೆ ತರುವುದಕ್ಕೆ ಶಕ್ತರಾಗಬೇಕು. That means you have the spirit of knowledge. ಆ ರೀತಿಯಲ್ಲಿ ಇದ್ದಾಗ ಮಾತ್ರವೇ ನಾವು ಅಂದುಕೊಳ್ಳುವುದು ನನ್ನಲ್ಲಿ ತಿಳುವಳಿಕೆ ಆತ್ಮ ಕಾರ್ಯ ಮಾಡುತ್ತಿದೆ ಎಂದರ್ಥ. Whenever you are reading the scripture, ನೀವು ದೇವರ ವಾಕ್ಯವನ್ನು ಓದುವಾಗ you are only getting the basic knowledge of that word. ನೀವು ಆ ಒಂದು ವಾಕ್ಯದ ಕೇವಲ ಒಂದು ಸಾಮಾನ್ಯ ಜ್ಞಾನ, ಸಾಮಾನ್ಯ ತಿಳುವಳಿಕೆ ಮಾತ್ರ That ಹೊಂದುವುದಾದರೆ means you don't have the spirit of knowledge. ಅದರ ಅರ್ಥ ಏನಂತಂದ್ರೆ ನಿಮಗೆ ತಿಳುವಳಿಕೆ ಆತ್ಮ ನಿಮ್ಮಲ್ಲಿ ಇಲ್ಲ ಎಂದು ಅರ್ಥ. See, Jesus asked his disciples, ಯೇಸು ಕ್ರಿಸ್ತನು ತನ್ನ ಶಿಷ್ಯರಿಗೆ ಈ ರೀತಿಯಲ್ಲಿ ಹೇಳುತ್ತಿದ್ದಾರೆ, who do you say I am? ನಾನು ಯಾರು ನಿಮಗೆ ಯಾರಾಗಿದ್ದೇನೆ ಅನ್ನೋದನ್ನ ಕೇಳುತ್ತಿದ್ದಾರೆ. See, Jesus is trying to tell them whether you have the revelational knowledge or the basic knowledge. ಯೇಸು ಕ್ರಿಸ್ತನು ಆತನ ಶಿಷ್ಯರಲ್ಲಿ ಕೇವಲ ಸಾಮಾನ್ಯ ತಿಳುವಳಿಕೆ ಇದೆಯಾ ಅಥವಾ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಇದೆಯಾ ಅನ್ನೋದನ್ನ ಪರೀಕ್ಷಿಸುತ್ತಿದ್ದಾರೆ. Except Peter, ಆ ಪೇತ್ರನನ್ನ ಬಿಟ್ಟು or rest of the disciples, ಬೇರೆ ಎಲ್ಲ ಇದ್ದಂತ ಶಿಷ್ಯರು what did they say? What was the answer they gave to Jesus? ಅವರು ಯೇಸುವಿಗೆ ಯಾವ ಒಂದು ಉತ್ತರವನ್ನು ಕೊಡುತ್ತಿದ್ದಾರೆ? Some people say you are Jeremiah. ಕೆಲವರು ಈ ರೀತಿಯಲ್ಲಿ ನೀವು ಯೆರೆಮೀಯನೆಂದು ಹೇಳುತ್ತಾರೆ. Some people say you are John the Baptist. ನೀನು ಸ್ನಾನಿಕನಾದ ಯೋಹಾನ್ ಎಂದು ಕೆಲವರು ಹೇಳ್ತಾರೆ. Some people say you are Moses. ಕೆಲವರು ಹೇಳ್ತಾರೆ ನೀನು ಮೋಶೆ ಎಂದು ಹೇಳ್ತಾರೆ. What did Peter say? ಆದ್ರೆ ಪೇತ್ರನಲ್ಲಿ ಏನನ್ನು ಹೇಳ್ತಾ ಇದ್ದಾನೆ? You are the Christ. ನೀನು ಕ್ರಿಸ್ತನಾಗಿದ್ದೀ, You are the Son of the living God. ನೀನು ಜೀವ ಸ್ವರೂಪನಾದ ದೇವರಾಗಿದ್ದೀ. Hallelujah. What did Jesus say? ಆವಾಗ ಯೇಸು ಕ್ರಿಸ್ತನು ಏನನ್ನು ಹೇಳ್ತಾನೆ? Simon, ಅಯ್ಯೋ ಸಿಮೋನನೇ, Peter, ಪೇತ್ರನೇ, it is not you are giving this answer. ನೀನು ಈ ಒಂದು ಉತ್ತರವನ್ನು ನೀನು ಬಾಯಲ್ಲಿ ನುಡಿತಾ ಇಲ್ಲ. The Spirit of God has revealed you today. ದೇವರ ಆತ್ಮನು ನಿನ್ನ ಹೃದಯದಲ್ಲಿ ಅದನ್ನು ಪ್ರಕಟಪಡಿಸಿದ್ದಾನೆ. See, Peter had the revelational knowledge. ಆ ಪೇತ್ರನಿಗೆ ಈ ಒಂದು ತಿಳುವಳಿಕೆ ಆತ್ಮ ಅಥವಾ ತಿಳುವಳಿಕೆ ಇತ್ತು ಎಂದು ನಾವು The ನೋಡ್ತಾ other ಇದ್ದೇವೆ. disciples, they had only the basic knowledge. ಅಲ್ಲಿರುವಂತ ಬೇರೆ ಶಿಷ್ಯರಿಗೆ ಕೇವಲ ದೇವರ ವಿಚಾರವಾಗಿ ಸಾಮಾನ್ಯ ತಿಳುವಳಿಕೆ See, ಇತ್ತು. Peter was different from other disciples. ಪೇತ್ರನು ಆ
ಪೇತ್ರನು ಬೇರೆ ಶಿಷ್ಯರಿಗಿಂತ ವಿಭಿನ್ನವಾಗಿದ್ದಾತನಾಗಿದ್ದಾನೆ. See, while they were in the boat with the ship, ಅವರ ದೋಣಿಯಲ್ಲಿ ಇರುವಂತಹ ಸಂದರ್ಭದಲ್ಲಿ when Jesus was walking on the water, ಯೇಸು ಕ್ರಿಸ್ತನು ತನ್ನ ಮುಂದೆ ನಡೆದು ಬರುತ್ತಿರುವುದನ್ನು ನೋಡಿ what did Peter say? ಪೇತ್ರನು ಏನನ್ನ ಹೇಳ್ತಾ Lord, ಇದ್ದಾನೆ? if it is you, ಯೇಸುವೇ ಇದು ನೀನೇ ಆಗಿರುವುದಾದರೆ, you are Christ, ಒಂದು ವೇಳೆ ಕ್ರಿಸ್ತನು ನೀನೇ you ಆಗಿರುವುದಾದರೆ, are the Son of the living God, ನೀನು ಜೀವ ಸ್ವರೂಪದ ದೇವರ ಮಗನೇ ಆಗಿರುವುದಾದರೆ, even make me to walk on the water. ನಾನು ಕೂಡ ಈ ನೀರಿನ ಮೇಲೆ ನಡೆಯುತ್ತೇನೆ ಎನ್ನುವುದನ್ನ ಕಾಲನ್ನು ಇಡುವುದನ್ನು ನಾವು ನೋಡ್ತಾ ಇದ್ದೇವೆ. Hallelujah. This Hallelujah. was the revelation and knowledge that was given to Peter. ಪೇತ್ರನಿಗೆ ಕೊಡಲ್ಪಟ್ಟಂತ ಒಂದು ತಿಳುವಳಿಕೆ, ಆ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಇದಾಗಿತ್ತು. The other disciples, ಬೇರೆಲ್ಲ ಶಿಷ್ಯರನ್ನು ನೋಡುವಾಗ they did not speak of faith. ಅವರು ನಂಬಿಕೆ ವಿಚಾರವಾಗಿ ನಂಬಿಕೆ ಮಾತುಗಳನ್ನು ಮಾತನಾಡಲಿಲ್ಲ. Church, when you have the spirit of knowledge, ಯಾವಾಗ ನಿಮ್ಮಲ್ಲಿ ತಿಳುವಳಿಕೆ ಆತ್ಮ ಇರುತ್ತದೋ, meaning when you have that divine knowledge, ನಿಮ್ಮಲ್ಲಿ ಯಾವಾಗ ಒಂದು ದೈವಿಕವಾದ ತಿಳುವಳಿಕೆ meaning when you have ಇರುತ್ತದೋ, the revelational knowledge, ಯಾವಾಗ ನಿಮ್ಮಲ್ಲಿ ಪ್ರಕಟಣೆಯಲ್ಲೇ ಉಳ್ಳಂತ ತಿಳುವಳಿಕೆ ಇರುತ್ತದೋ, you will have the faith and you will act according to it. ನಿಮ್ಮಲ್ಲಿ ನಂಬಿಕೆ ಇರುತ್ತದೆ. ಆ ನಂಬಿಕೆ ನಿಮಿತ್ತವಾಗಿ ಅದರ ಪ್ರತಿಯಾಗಿ ನೀವು ಕಾರ್ಯ ಮಾಡುವವರಾಗಿರುತ್ತೀರಿ. Hallelujah. Hallelujah. See, when a task is given to you, ಯಾವಾಗ ನಿಮಗೆ ಒಂದು ಕೆಲಸ ಕಾರ್ಯಗಳನ್ನು ಕೊಡಲ್ಪಡುತ್ತದೋ, if you have the revelational knowledge, ನಿಮ್ಮಲ್ಲಿ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಇರುವಾಗ you will complete the task. ಆ ಕೊಟ್ಟಂತ ಕೆಲಸವನ್ನು ನೀವು ಸಂಪೂರ್ಣಗೊಳಿಸುತ್ತೀರಿ. If you don't have the revelational knowledge, ಒಂದು ವೇಳೆ ನಿಮ್ಮಲ್ಲಿ ಪ್ರಕಟಣೆ ಉಳ್ಳಂತ ತಿಳುವಳಿಕೆ ಇಲ್ಲದೆ ಹೋದರೆ, you will not have faith. ನಿಮ್ಮಲ್ಲಿ ನಂಬಿಕೆ ಇರುವುದಿಲ್ಲ. You cannot do anything according to the word. ನಂಬಿಕೆ ಇಲ್ಲದ ನಿಮಿತ್ತವಾಗಿ ಅದರ ನಿಮಿತ್ತವಾಗಿ ನೀವು ಯಾವ ಕೆಲಸವನ್ನ ಮುಂದಾಗಿ ಹೋಗಿ ಮಾಡಲು What ಸಾಧ್ಯವಿಲ್ಲ. does the Bible say? ಸತ್ಯವೇದ ಏನನ್ನ ಹೇಳ್ತಾ ಇದೆ? By hearing the word of God, you shall have faith. ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದರಿಂದ ನಾವು ನಂಬಿಕೆಯನ್ನು ಹೊಂದಿಕೊಳ್ಳುತ್ತೇವೆ ಅನ್ನೋದನ್ನ ಸತ್ಯವೇದ What is ಹೇಳ್ತಾ that ಇದೆ. hearing of the word? ಆ ದೇವರ ವಾಕ್ಯವನ್ನ ಕೇಳಿಸಿಕೊಳ್ಳುವುದು ಅಂದ್ರೆ ಅರ್ಥವೇನು? It is the revelational knowledge. ಅದು ಪ್ರಕಟಣೆ ಉಳ್ಳಂತ ತಿಳುವಳಿಕೆಯಾಗಿದೆ. It is not just reading the word of God. ಕೇವಲ ದೇವರ ವಾಕ್ಯವನ್ನು ಮಾತ್ರ ಓದುವುದು ಮಾತ್ರವಲ್ಲ, It is having the revelational knowledge. ಪ್ರಕಟಣೆ ಉಳ್ಳಂತ ತಿಳುವಳಿಕೆಯನ್ನು ಹೊಂದಿಕೊಳ್ಳುವುದಾಗಿದೆ. If you want to become a successful, victorious Christian, ಸಭೆ ನೀವು ಯಶಸ್ಸು ಉಳ್ಳಂತ ಒಂದು ಕ್ರಿಸ್ತನಾಗಿ ಒಂದು ಶಿಷ್ಯನಾಗಿ ಮಾರ್ಪಡಬೇಕಾದರೆ you need the spirit of knowledge. ನಿಮಗೆ ದೇವರ ವಾಕ್ಯ ಅಂದ್ರೆ ತಿಳುವಳಿಕೆ ಆತ್ಮದ ಅಗತ್ಯವಿದೆ. Read what 1 Corinthians chapter 2 verse number 12 says. 1 ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ನೋಡುವಾಗ, What we have received is not the spirit of the world, but the spirit who is from God, that we might become aware of the things that are freely given to us by God. ನಾವು ಪ್ರಾಪಂಚಿಕ ಆತ್ಮವನ್ನು ಹೊಂದದೆ ದೇವರು ನಮಗೆ ದಯಪಾಲಿಸಿರುವ ಕೃಪಾವರಗಳನ್ನು ತಿಳಿದುಕೊಳ್ಳುವುದಕ್ಕಾಗಿ ದೇವರಿಂದ ಬಂದ ಆತ್ಮವನ್ನೇ ಹೊಂದಿದೆವು. Hallelujah. What the Bible says in John chapter 8 verse number 32. ಯೋಹನನ ಸುವಾರ್ತೆ 8ನೇ ಅಧ್ಯಾಯ 32ನೇ ವಚನ ಏನನ್ನ ಹೇಳ್ತಾ ಇದೆ? You will know the truth and the truth will set you free. ಓ ಸತ್ಯವು ನಿಮ್ಮನ್ನ ಬಿಡುಗಡೆ, ಸತ್ಯವನ್ನ ನೀವು ತಿಳಿದುಕೊಳ್ಳಿರಿ, ಸತ್ಯವು ನಿಮ್ಮನ್ನ ಬಿಡುಗಡೆ ಮಾಡುತ್ತದೆ. What is the truth? ಆ ಸತ್ಯ ಯಾವುದಾಗಿದೆ? That is the revelational knowledge. ಅದು ಪ್ರಕಟಣೆ ಉಳ್ಳಂತ ತಿಳುವಳಿಕೆಯನ್ನು ನಾವು ನೋಡ್ತಾ ಇದ್ದೇವೆ. It's not the basic knowledge. ಕೇವಲ ದೇವರ ಬಗ್ಗೆ ಸಾಮಾನ್ಯ ತಿಳುವಳಿಕೆ ಅಲ್ಲ, It is the revelational knowledge. ಅದು ಪ್ರಕಟಣೆ ಉಳ್ಳಂತ ತಿಳುವಳಿಕೆಯಾಗಿದೆ. What the Bible says in chapter 8 verse number 44. ಆ ಸತ್ಯವೇದ ಇದರಲ್ಲಿ ಯೋಹನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ ಏನನ್ನ It ಹೇಳ್ತಾ says, ಇದೆ? Satan is a liar and the father of all lies. ಆ ಯೋಹನನ ಸುವಾರ್ತೆ 8ನೇ ಅಧ್ಯಾಯ 44ನೇ ವಚನ, ಸೈತಾನನು ಸುಳ್ಳಾಡುವಾಗ ಸ್ವಭಾವ ಅನುಸಾರವಾಗಿ ಆಡುತ್ತಾನೆ, ಅವನು ಸುಳ್ಳುಗಾರನು, ಸುಳ್ಳಿಗೆ ಮೂಲ ಪುರುಷನು ಆಗಿದ್ದಾನೆ. Hallelujah. Hallelujah. To win over this devil's lies, ಈ ಸೈತಾನನ ಸುಳ್ಳುಗಳ ಮೇಲೆ ಜಯವನ್ನ you ಹೊಂದುವುದಕ್ಕೋಸ್ಕರವಾಗಿ must know the truth. The truth comes from the revelational knowledge. ನೀವು ಸತ್ಯವನ್ನು ಹೊಂದಿಕೊಳ್ಳಬೇಕು. ಸತ್ಯವು ಎಲ್ಲಿಂದ ಬರುತ್ತದೆ ನೋಡುವಾಗ ಪ್ರಕಟಣೆ ಉಳ್ಳಂತ ತಿಳುವಳಿಕೆಯಿಂದ ಬರುತ್ತದೆ. Who gives you the spirit of knowledge? ಈ ಒಂದು ತಿಳುವಳಿಕೆ ಆತ್ಮವು ಯಾರು ನಿಮಗೆ ಕೊಡುತ್ತಾರೆ? It is the God. ಕರ್ತನೇ ಆಗಿದ್ದಾರೆ, ಯೇಸು ಕ್ರಿಸ್ತನೇ ಆಗಿದ್ದಾರೆ. Hallelujah. Receive the spirit of knowledge. ನೀವು ಈ ಒಂದು ತಿಳುವಳಿಕೆ ಆತ್ಮವನ್ನ ಹೊಂದಿಕೊಳ್ಳಿರಿ. You need to pray for the spirit of ಈ knowledge. ತಿಳುವಳಿಕೆ ಆತ್ಮಕ್ಕೋಸ್ಕರ ನೀವು ಪ್ರಾರ್ಥನೆ ಮಾಡ್ರಿ. Because the Bible says, my people are destroyed because of the lack of knowledge.
knowledge. ಆ ಸತ್ಯವೇದ ಹೇಳುತ್ತದೆ, ತಿಳುವಳಿಕೆ ಈ ಒಂದು ತಿಳುವಳಿಕೆ ಇಲ್ಲದ ನಿಮಿತ್ತವಾಗಿ ನನ್ನ ಜನರು ನಾಶವಾಗುತ್ತಿದ್ದಾರೆ ಎನ್ನುವುದನ್ನು ಸತ್ಯವೇದ ಹೇಳುತ್ತದೆ. To pray for this knowledge. ಸಭೆ ಈ ಸಮಯದಲ್ಲಿ ನೀವು ಈ ತಿಳುವಳಿಕೆ ಆತ್ಮಕ್ಕೋಸ್ಕರವಾಗಿ ನೀವು ಪ್ರಾರ್ಥನೆ You ಮಾಡಬೇಕಾಗಿದೆ. can lead a successful life. ಆಗ ಮಾತ್ರವೇ ನೀವು ಯಶಸ್ಸಿನ ಜೀವಿತವನ್ನು ನಡೆಸಲು ಸಾಧ್ಯ. Hallelujah. Hallelujah. God bless everyone according to this word of God. ದೇವರು ಈ ವಾಕ್ಯದ ಪ್ರಕಾರವಾಗಿ ನಿಮ್ಮನ್ನೆಲ್ಲರನ್ನ ಆಶೀರ್ವದಿಸಲಿ. Especially take this word as a one in Hosea chapter 4 verse number 6. ಆ ಹೋಶೇಯ ಪ್ರವಾದನೆ ಗ್ರಂಥ 4ನೇ ಅಧ್ಯಾಯ 6ನೇ ವಚನವನ್ನು ನೀವು ಎಚ್ಚರಿಕೆಯಾಗಿ ತೆಗೆದುಕೊಳ್ಳ್ರಿ. And 1 Corinthians chapter 2 verse number 12. ಮೊದಲನೇ ಕೊರಿಂಥ ಪತ್ರಿಕೆ 2ನೇ ಅಧ್ಯಾಯ 12ನೇ ವಚನವನ್ನು ವಾಗ್ದಾನವಾಗಿ ಈ ಸಮಯದಲ್ಲಿ ತೆಗೆದುಕೊಳ್ಳಿ.